ಟೊಮೊಟೊ ಬೆಳೆ ಅಂತ ಅನ್ನೋದು ಪಕ್ಕಾ ಲಾಟ್ರಿ ಬೆಳೆ. ಒಳ್ಳೆ ರೇಟ್ ಇದ್ದು ಒಳ್ಳೆ ಇಳುವರಿ ಇದ್ದರೆ ಬೆಳೆದಿರೋನಿಗೆ ಬಂಪರ್ ಲಾಟ್ರಿ. ಅಪ್ಪಿತಪ್ಪಿ ಏನಾದರೂ ರೇಟ್ ಕೈ ಕೊಟ್ಟರೆ ಬೆಳೆದಿರೋನೇ ಲಾಟ್ರಿ ಹೊಡೆದೋಗ್ತಾರೆ. ಸದ್ಯದ ಟೊಮೊಟೊ ಬೆಲೆ ಅಂತೂ 6 ಕತ್ತಲಿಲ್ಲ 3 ಕಿಳಿಲಿಲ್ಲ ಅನ್ನೋ ಹಾಗಾಗಿದೆ. ಇಂಥ ಪರಿಸ್ಥಿತಿನಲ್ಲಿ 3 ತಿಂಗಳಿಂದ ಕಾಪಾಡಿಕೊಂಡು ಬೆಳೆಸಿರೋವಂಥ ಟೊಮೊಟೊ ಗಿಡನ ಮೇಂಟೈನ್ ಮಾಡೋಕ್ಕೂ ಆಗದೆ ಕಿತ್ತಾಕೋಕ್ಕೂ ಆಗದೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಹಾಗಾಗಿದೆ ನಮ್ಮಂಥ ಟೊಮೊಟೊ ಬೆಳೆದವರ ಪರಿಸ್ಥಿತಿ. ನಾಳೆನೋ ನಾಡಿದ್ದೋ ರೇಟ್ ರೈಸ್ ಆಗ್ಬೋದು ಅನ್ನೋ ನಂಬಿಕೆ ಮೇಲೆ ಮೇಂಟೈನ್ ಮಾಡ್ಕೊಂಡು ಹೋಗೋದೊಂದೇ ಗಟ್ಟಿ. ಇನ್ನು ನೆನ್ನೆನೂ ಕೂಡ ಟೊಮೊಟೊ ಬಿಡಿಸಿದ್ವಿ. ಫ್ಲ್ಯಾಟ್ ಪೂರ್ತಿ ಹಣ್ಣನ್ನು ಕಿತ್ತರೆ 200ರಿಂದ 230 ಸ್ಕ್ರೇಟ್ನಷ್ಟಾಗುತ್ತೆ. ಒಂದೇ ಸಲ ಎಲ್ಲ ಸ್ಕ್ರೇಟ್ನು ತೊಗೊಂಡೋದ್ರೆ ನಮಗೆ ಡಿಮ್ಯಾಂಡ್ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ 2 ಬ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ನೆನ್ನೆ 120 ಸ್ಕ್ರೇಟನ್ನು ತೊಗೊಂಡೋಗಿದ್ರು. ಇವತ್ತು 80 ಸ್ಕ್ರೇಟ್ಗಳಾಗಿದ್ದು. ಕಾರಣ ಇಷ್ಟೇ, ನಾಳೆನಾದರೂ ಜಂಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಎಷ್ಟೇ ಶ್ರಮ ಪಟ್ಟರೆ ಏನು ಬಂತು, ಅದೃಷ್ಟ ಇಲ್ಲ ಅಂದಮೇಲೆ ಶ್ರಮಕ್ಕೂ ಕೂಡ ಬೆಲೆಯೇ ಇರೋದಿಲ್ಲ. ಇನ್ನು ಊಟ ತೊಗೊಂಡು ತೋಟಕ್ಕೆ ಬಂದಾಗ ನಾನು ಕೂಡ ತೋಟದ ಕೆಲಸದಲ್ಲಿ ಕೈ ಜೋಡಿಸ್ತೀನಿ. ಟ್ಯಾಕ್ಟ್ರ್ ಲೋಡ್ ಹೋಗೋವರೆಗೂ ಕೂಡ ನಾನು ಹಣ್ಣು ಕೀಳೋದು, ಹಣ್ಣು ಆಯೋದು ಅಥವಾ ಹಣ್ಣು ಎತ್ಕೊಂಬಂದು ಹಾಕೋವಂಥ ಕೆಲಸಗಳನ್ನು ಮಾಡ್ತಿರ್ತೀನಿ. ಪ್ರತಿ ವರ್ಷದ ಈ ಟೈಮಲ್ಲಿ ಟೊಮೊಟೊ ರೇಟು 1000ದಿಂದ 2000 ಸ್ಕ್ರೇಟ್ ಇರ್ತಿತ್ತು. ಅದು ಯಾಕೋ ಗೊತ್ತಿಲ್ಲ, ಕಳೆದ ಕೆಲವು ವರ್ಷಗಳಿಂದ ಇದೇ ಟೈಮಲ್ಲಿ ಟೊಮೊಟೊ ರೇಟ್ ಬಿದ್ದೋಗ್ತಾ ಇದೆ. ಆದ್ರೂ ಕೂಡ ಮರಳಿ ಯತ್ನ ಮಾಡು ಅಂತ ಹೇಳ್ತಾರಲ್ಲ, ಆ ರೀತಿ ಈ ಸತಿನಾದರೂ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡಿದ ಕಷ್ಟನೇ ಮಾಡ್ತಾನೇ ಇದ್ದೀವಿ. ಆದರೆ ಯಾವತ್ತು ನಮ್ಮದು ಅದೃಷ್ಟ ಕೈ ಹಿಡಿಯುತ್ತೋ ಅಂತ ಗೊತ್ತಿಲ್ಲ. ಲೋಡ್ ಮಾರ್ಕೆಟ್ಗೆ ಹೋದ್ಮೇಲೆ ಆಳುಗಳೆಲ್ಲ ಸ್ವಲ್ಪ ಈ ಕಡೆ ಹೊಸ ಗಿಡದ ದಾರಾನ ಕಟ್ಟಬೇಕಾಗಿತ್ತು. ಸೊ ಅವರು ದಾರ ಕಟ್ಟೋದಕ್ಕೆ ಅಂತ ಹೋದರು. ನಮ್ಮನೆಯವರು ಗಾಡಿ ಲೋಡ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋದರು. ನಾನಿನ್ನು ಓಮಿನಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಗಾಡಿನ ಲಾಕ್ ಮಾಡಿಕೊಂಡು ಆಳುಗಳ ಲೆಕ್ಕ ತಗೊಳ್ಳೋಣ ಅಂತ ಹೋದೆ. ಸ್ಕೂಲಲ್ಲಿ ಮಕ್ಕಳನ್ನ ಅಟೆಂಡೆನ್ಸ್ ಕರೆಯೋ ಥರ ನಾನು ಆಳುಗಳ ಹೆಸರೆಲ್ಲ ಹಿಡಿದು ಕರಿತಾ ಇದ್ದರೆ ಅವರು ಪ್ರೆಸೆಂಟು ಆಬ್ಸೆಂಟ್ ಅಂತ ಹೇಳಿ ನನ್ನನ್ನೇ ನಗಾಡಿಸ್ತಾ ಇದ್ದರು. ನಂತರ ತೋಟದಲ್ಲಿ ಬಿದ್ದಿದ್ದಂಥ ಕೆಲವು ಕಾಯಿಗಳನ್ನ ಆಯ್ಕೊಂಡು ನಾವು ಹಸುಗೆ ಮತ್ತು ಮೇಕೆಗೆ ಮೇವನ್ನು ತೊಗೊಂಡು ಮನೆ ಕಡೆ ಹೊರಟ್ವಿ. ಮಧ್ಯಾಹ್ನದ ಹೊತ್ತಿಗೆ ತುಂಬಾ ಖುಷಿಯಾದ ವಿಚಾರ ಏನಂತ ಅಂದರೆ ನಮ್ಮೂರಿನಲ್ಲಿ ಮಳೆ ಆಯಿತು. ಈ ಮಳೆಗಾಲದಲ್ಲೂ ಕೂಡ ಬೇಸಿಗೆ ರೀತಿ ಆಗೋಗ್ಬಿಟ್ಟಿತ್ತು. ಯಾವತ್ತಪ್ಪ ಮಳೆರಾಯ ಬರ್ತೀಯಾ ಅಂತ ಕಾಯ್ತಾ ಕೂತ್ಕೊಂಡಿದ್ವಿ. ಮನುಷ್ಯರಿಗೋಸ್ಕರ ಅಲ್ದಿದ್ರು ದನ ಕರುಗಳಿಗೋಸ್ಕರ ಆದರೂ ಮಳೆ ಬರಲಿ ಅಂತ ತುಂಬ ಜನ ಬೇಡ್ಕೊಳ್ತಾ ಇದ್ರು. ಅಂತೂ ಇಂತೂ ಅವ್ರ ಧ್ವನಿ ದೇವ್ರಿಗೆ ಮುಟ್ತು ಅಂತ ಅನಿಸುತ್ತೆ. ತುಂಬ ಜೋರಾಗಿ ಅಲ್ದಿದ್ರೆ ಸ್ವಲ್ಪ ಹದವಾಗಿ ಮಳೆ ಆಯಿತು.